ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಒಂದು ಕ್ಷಣ ಊಹಿಸಿ, ನಿಮ್ಮ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುವ ಒಂದು ಜೀವ ಒಂದು ದಿನ ಏಕಾಏಕಿ ಕಣ್ಮರೆಯಾಗಿ ಬಿಟ್ಟರೆ ನಿಮ್ಮ ಮನಸ್ಥಿತಿ ಹೇಗಿರಬಹುದು? 25 ದಿನ, ಹೌದು, ಸಂಪೂರ್ಣ 25 ದಿನ. ಮನೆ ತುಂಬ ನಿಶ್ಶಬ್ದ, ಕಣ್ಣಲ್ಲಿ ಕಣ್ಣೀರು, ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ನನ್ನ ಚಿನ್ನು ಈಗ ಎಲ್ಲಿ ಇದೆ? ಮಳೆ ಬಂದಾಗ ಹೃದಯ ನಡುಗುತ್ತಿತ್ತು. ರಾತ್ರಿ ಮಲಗಿದರೂ ನಿದ್ದೆ ಬರುತ್ತಿರಲಿಲ್ಲ. ಊಟ ಕೈಗೆತ್ತಿಕೊಂಡರೂ ಗಂಟಲೊಳಗೆ ಇಳಿಯುತ್ತಿರಲಿಲ್ಲ. ಯಾಕೆಂದರೆ ಕಾಣೆಯಾಗಿದ್ದುದು ಕೇವಲ ಒಂದು ನಾಯಿಯಲ್ಲ, ಅದು ಮನೆಯ ಸದಸ್ಯ, ಅದು ಸ್ನೇಹಿತ, ಅದು ಉಸಿರಿನಂತಿದ್ದ ಒಂದು ಜೀವ. ಇಷ್ಟೇ ಅಲ್ಲ, ತನ್ನ ಪ್ರೀತಿಯ ಚಿನ್ನುವನ್ನು ಹುಡುಕಿಕೊಟ್ಟವರಿಗೆ ಬರೋಬ್ಬರಿ 50,000 ಬಹುಮಾನ ಘೋಷಿಸಿದರು ಅದರ ಮಾಲೀಕ ಗಣೇಶ್. ಈ ಸುದ್ದಿ ಬೆಂಕಿಯಂತೆ ಎಲ್ಲೆಡೆ ಹರಡಿತು. ಒಂದು ದೇಸಿ ನಾಯಿಗೆ 50,000 ಎಂದು ಹಲವರು ಆಶ್ಚರ್ಯಪಟ್ಟರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಆ 50,000 ಹಿಂದೆ ಅಡಗಿದ್ದ ನೋವು ಎಷ್ಟು. 500ಕ್ಕೂ ಹೆಚ್ಚು ಕರೆಗಳು, ಸಾವಿರಾರು ಪ್ರಾರ್ಥನೆಗಳು, ದೇವಾಲಯದಿಂದ ದೇವಾಲಯಕ್ಕೆ ಹರಕೆ, ಕಣ್ಣೀರಿನ ನಡುವೆ ಒಂದೇ ಬೇಡಿಕೆ: ದೇವರೇ, ನನ್ನ ಚಿನ್ನುವನ್ನು ಮತ್ತೆ ನನ್ನ ಬಳಿ ಕಳುಹಿಸು. ಆದರೆ ಕಥೆಯ ನಿಜವಾದ ಟ್ವಿಸ್ಟ್ ಈಗ ಶುರುವಾಗುತ್ತದೆ. 25 ದಿನಗಳ ಬಳಿಕ ಒಂದು ಫೋನ್ ಕಾಲ್ ಬರುತ್ತದೆ. ಮೊದಲಿಗೆ ನಂಬಿಕೆಯಾಗಿರಲಿಲ್ಲ. ಬಹುಶಃ ಮತ್ತೊಂದು ನಾಯಿ ಇರಬಹುದು ಎಂದುಕೊಂಡರು. ಆದರೆ ಅಲ್ಲಿ ಹೋಗಿ ನೋಡಿದ ಕ್ಷಣ ಅದು ನಡೆದದ್ದು ಪವಾಡವೇ, ಅದೃಷ್ಟವೇ, ಅಥವಾ ದೇವರ ಕೃಪೆಯೇ? ಓಡಿ ಬಂದ ಆ ಚಿನ್ನು ನೇರವಾಗಿ ಮಾಲೀಕನ ಕಾಲಿಗೆ ಬಿದ್ದು ಅತ್ತಂತಾಯಿತು. ಆ ಒಂದು ಕ್ಷಣ 25 ದಿನಗಳ ನೋವು, 25 ದಿನಗಳ ಕಣ್ಣೀರು, 25 ದಿನಗಳ ನಿರೀಕ್ಷೆ ಎಲ್ಲವೂ ಒಂದೇ ಕ್ಷಣದಲ್ಲಿ ಕರಗಿ ಹೋಯಿತು. ಒಬ್ಬ ಮನುಷ್ಯ ಮತ್ತು ಒಂದು ನಾಯಿಯ ನಡುವಿನ ಬಂಧ ಇಷ್ಟು ಆಳವಾಗಿರಬಹುದಾ? ಒಂದು ಪ್ರಾಣಿ ಪ್ರೀತಿಯನ್ನು ಇಷ್ಟು ನಿಷ್ಠೆಯಿಂದ ಮರಳಿಕೊಡಬಹುದಾ? ಇಂದು ನಾವು ನೋಡಿರೋದು ಕೇವಲ ಒಂದು ಸ್ಟೋರಿ ಅಲ್ಲ, ಇದು ನಿಮ್ಮ ಕಣ್ಣಲ್ಲೂ ನೀರು ತರಬಹುದಾದ ನಿಜವಾದ ಕತೆ. ಇದು ಚಿನ್ನುವಿನ ಕತೆ, ಇದು ಪ್ರೀತಿಯ ಕತೆ, ಇದು ಹೃದಯ ಮುಟ್ಟುವ ಮರುಸಂಗಮದ ಕತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಈ ಕತೆ ಕೇಳಿದ್ದೀರಾ ಎಂದು ತಿಳಿಸಿ. ಧನ್ಯವಾದಗಳು.